ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ರಾಗಿ ಮುದ್ದೆ ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ರಾಗಿ ಹಿಟ್ಟು. ಈಗ ನಾವು ಒಂದು ಕಡಾಯಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೇವೆ. ಆ ನೀರನ್ನು ಚೆನ್ನಾಗಿ ಕಾಯಲು ಬಿಡಿ. ನೋಡಿ, ನಾವು ಇದರಲ್ಲಿ 1 ಲೋಟ ನೀರನ್ನು ಹಾಕಿದ್ದೇವೆ. ಆದ ನಂತರ ಸ್ವಲ್ಪ ಸಮಯದ ನಂತರ ಅದರಲ್ಲಿ 1 ಚಮಚ ಉಪ್ಪನ್ನು ಹಾಕಿದ್ದೇವೆ. ನೋಡಿ, ಈ ರೀತಿ ಕುದಿಯಬೇಕು. 1 ಚಮಚ ತುಪ್ಪವನ್ನು ಹಾಕಿದ್ದೇವೆ. ತುಪ್ಪ ಹಾಕಿಕೊಳ್ಳುವುದರಿಂದ ರಾಗಿ ಮುದ್ದೆ ಅಂಟುವುದಿಲ್ಲ, ಹಾಗೆ ಅದರಲ್ಲಿ ಸಾಫ್ಟ್ನೆಸ್ ಬರುತ್ತೆ, ಚೆನ್ನಾಗಿ ಮೃದುವಾಗಿ ಆಗುತ್ತೆ. ನೋಡಿ, ಈ ರೀತಿ ಕುದೀತಿರಬೇಕು. ನಾವು ಕೋಲಿನ ಸಹಾಯದಿಂದ ರಾಗಿ ಮುದ್ದೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನೀವು ಬೇಕಾದರೆ ಲಟ್ಟಣಿಕೆಯಿಂದನೂ ಮಾಡಬಹುದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಕೊಳ್ಳುತ್ತಾ ಕಲಿಸ್ತಾ ಇರಿ ಅದನ್ನು. ನೋಡಿ, ಆ ನೀರಿಗೆ ಎಷ್ಟು ಹಿಟ್ಟನ್ನು ಬೇಕೋ ಅಷ್ಟೇ ಹಾಕಿಕೊಳ್ಳಿ. ಮೃದುನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಹಾಗೆ ಇಟ್ಕೊಳ್ಳಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಅದನ್ನು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾಯಿರಿ. ಈ ರೀತಿ ಮಿಕ್ಸ್ ಮಾಡದಿದ್ದರೆ ಅದರಲ್ಲಿ ಗಂಟು ಗಟ್ಟುತ್ತೆ. ಆದ್ದರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಹೀಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ. ನೋಡಿ ಹೇಗೆ ಆಗ್ತಿದೆ ಅಂತ. ಸಾಫ್ಟ್ ಆಗಬೇಕು, ಅದು ತಿನ್ನೋಕ್ಕೆ ಚೆನ್ನಾಗಿ ಹತ್ತುತ್ತೆ ರಾಗಿ ಮುದ್ದೆ. ರಾಗಿ ಮುದ್ದೆ ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ನಮ್ಮ ಬಾಡಿಯ ಹೀಟನ್ನು ಕಂಟ್ರೋಲ್ನಲ್ಲಿ ಇಡುತ್ತೆ, ಹಾಗೆಯೇ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಇದರಿಂದ ಯಾವುದೇ ರೋಗ ಬರುವುದಿಲ್ಲ, ಶುಗರ್, BP. ಆದ್ದರಿಂದ ರಾಗಿ ಮುದ್ದೆಯನ್ನು ತಿಂತಾ ಇರಬೇಕು. ನೋಡಿ, ಈ ರೀತಿ 2 ನಿಮಿಷ ಮುಚ್ಚಿಡಿ ಇದನ್ನು. ನೋಡಿ, ಈಗ ನಾವು ಗೋಲಾಕಾರವಾಗಿ ರಾಗಿ ಮುದ್ದೆಯನ್ನು ಮಾಡಿಕೊಳ್ಳೋಣ. ಸ್ವಲ್ಪ ಕೈಯಲ್ಲಿ ನೀರನ್ನು ಹಚ್ಚಿಕೊಂಡು ಮಾಡ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ರಾಗಿ ಮುದ್ದೆಯನ್ನು ನಾವು ಬೇಳೆ ಸಾರು ಅಥವಾ ಸೊಪ್ಪು ಸಾರು, ತಿಳಿ ಸಾರು ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನಾವು ಈಗ ರಾಗಿ ಮುದ್ದೆಯ ಮೇಲೆ ತುಪ್ಪವನ್ನು ಹಾಕಿಕೊಂಡಿದ್ದೇವೆ. ತುಪ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ರಾಗಿ ಮುದ್ದೆ ಅಂತ. ನೋಡಿ, ಈಗ ನಾವು ಸಾರು ಹಾಕ್ತಾಯಿದ್ದೀವಿ. ನಾವು ಇಲ್ಲಿ ಬೇಳೆ ಸಾರನ್ನು ಮಾಡಿಕೊಂಡಿದ್ದೇವೆ. ನಾರ್ಮಲಾಗಿ ಮನೆಯಲ್ಲೇ ಮಾಡ್ತೀವಲ್ಲ, ಅದೇ ಬೇಳೆ ಸಾರನ್ನು ಹಾಕಿದ್ದೇವೆ. ಇವಾಗ ನೀವು ಇದೇ ರೀತಿ ರಾಗಿ ಮುದ್ದೆಯನ್ನು ಮಾಡಿಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.